ದಿಲೀಪ್ ಅವರೇ, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಪುಟಿನ್ ಅವ್ರನ್ನ ಕರ್ಸ್ಕೊಂಡಂಗೆ ಮಾತಾಡಿದ್ದಾರೆ ಕಾಂಗ್ರೆಸ್ ವಕ್ತಾರರು. ನಮ್ ದುಡ್ಡು ಮಾರ್ಕೆಟ್ ಅವ್ರದ್ದು ಅಷ್ಟೇ, ಅದರಲ್ಲೇನಿದೆ ಯುದ್ಧ ವಿಮಾನಗಳಾಗಿರ್ಬೋದು ಅಥವಾ ಮತ್ತೊಂದು ಸುಖೋಯ್ ಆಗಿರ್ಬೋದು, S-400 ಆಗಿರ್ಬೋದು. ಸರ್ ನೋಡಿ, ಈಗ ನಾವು ಸುಖೋಯನ್ನ ಅವರಿಂದ ಒಂದು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, S-400 ಮಾಡ್ಕೊಳ್ತಾ ಇದ್ದೀವಿ, T-90 ಅಂತೇಳಿ ಭೀಷ್ಮ ಅಂತ ಒಂದು ಟ್ಯಾಂಕರನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಮತ್ತು ಯುದ್ಧ ನೌಕೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಜಲಾಂತರ್ಗಾಮಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಹೆಲಿಕಾಪ್ಟರ್ಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಸರ್ ಇದ್ರೊಳಗಡೆ ಅಷ್ಟು ನಾನು ಈಗ ಏನು ಹೇಳಿದ್ನಲ್ಲ ಅಷ್ಟೂ ಸಹ ಜಂಟಿಯಲ್ಲಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನಾವು ಅಲ್ಲಿರ್ತಕ್ಕಂಥ ಯುದ್ಧ ವಿಮಾನವನ್ನು ಅಲ್ಲಿ ತಯಾರು ಮಾಡಿ ಇಲ್ಲಿ ತರಿಸ್ಕೊಳ್ಳೋದಿಲ್ಲ, ಇಲ್ಲಿ ಜಂಟಿಯಾಗಿ ಇಬ್ಬರೂ ಸೇರಿಕೊಂಡು R&D ಮಾಡಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಇಸ್ರೇಲ್ ಜೊತೆಗೂ ಸಹ ನಾವು ಇದನ್ನೇ ಮಾಡ್ತಾ ಇದ್ದೀವಿ. ಸೂಸೈಡ್ ಡ್ರೋನ್ ಇರ್ಬೋದು, ಬಾಂಬರ್ಸ್ಗಳಿರ್ಬೋದು, ಇವನ್ನೆಲ್ಲ ನಾವು ಜಂಟಿಯಾಗಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಯಾವಾಗ ಇಂಪೋರ್ಟ್ ಮಾಡ್ಕೊಳ್ತೀವೋ ಕಾಂಗ್ರೆಸ್ ವಕ್ತಾರರು ಹೇಳಿದಾಗ ಆವಾಗ GDPಗೆ ಸಮಸ್ಯೆ ಆಗುತ್ತೆ, ಮೊದಲನೇದು. ಸರ್ ಎರಡನೇದು, ನಾವು ಯಾವಾಗ ಜಂಟಿಯಾಗಿ ಉತ್ಪಾದನೆ ಮಾಡಿದಾಗ ಒಂದು ಈಗ ರಷ್ಯಾ ಒಂದು ಸ್ಟ್ರಾಟಜಿ ಮಾಡಿದೆ ಸರ್, ರಷ್ಯಾ ಭಾರತ. ನಾವು ಡಾಲರ್ ಜೊತೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಿಲ್ಲ, ಭಾರತದ ರೂಪಾಯಿ ಮತ್ತೆ ರಷ್ಯಾದ ರೂಬೆಲ್ ಇವೆರಡು ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಭಾರತ ಡಾಲರ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ ಸರ್. ಇನ್ನೊಂದು ಹೇಳಬೇಕು ಸರ್, ಈಗ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಕಮ್ಮಿ ಆಗ್ತಾ ಇದೆ ಅಂತೇಳಿ. ಸರ್ ಅದನ್ನು ನಾನು ಕ್ಲಿಯರ್ ಆಗಿ ನಾನು ಇವ್ರಿಗೆ ಹೇಳಲು ಇಷ್ಟಪಡ್ತೀನಿ ಕಾಂಗ್ರೆಸ್ ವಕ್ತಾರರಿಗೆ. ಸರ್ ಭಾರತದ ರೂಪಾಯಿ ಮೌಲ್ಯ ಡಾಲರ್ ಎದುರು ಕಮ್ಮಿ ಆಗ್ತಾ ಇದೆ ಅಂತಂದ್ರೆ ಭಾರತ ವೀಕ್ ಆಗ್ತಾ ಇದೆ ಅಂತೆಲ್ಲ ಅರ್ಥ. ಅಮೇರಿಕಾದ ಕೆಲವು ಸ್ಟ್ರಾಟಜಿಕ್ಸ್ ಸರ್, ಅಮೇರಿಕಾ ಏನು ಮಾಡ್ತು, ನಮ್ಮ ಮೇಲೆ ಟ್ಯಾರಿಫ್ನ ಏರ್ತು, ಅಂದರೆ 50% ಟ್ಯಾರಿಫ್ನ ಮಾಡಿದ್ರು. ಆ ಟ್ಯಾರಿಫ್ ಮಾಡಿದಾಗ ನಮ್ಮ ಮೇಲೆ ನಮಗೆ ಆಗ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಯಿತು, ಎಕ್ಸ್ಪೋರ್ಟ್ ಕಮ್ಮಿ ಆಯಿತು. ಯಾವಾಗ ಎಕ್ಸ್ಪೋರ್ಟ್ ಜಾಸ್ತಿ ಆಗಿ ಇಂಪೋರ್ಟ್ ಕಮ್ಮಿ ಆಗುತ್ತೋ ಡಿಫಿಸಿಟ್ ಟ್ರೇಡ್ ಆಗುತ್ತೆ. ಆ ಡಿಫಿಸಿಟ್ ಟ್ರೇಡ್ನಲ್ಲಿ ಆಟೋಮೆಟಿಕಲಿ ಆ ದೇಶದ ಒಂದು ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸರ್ ವಿದೇಶಿ ಬಂಡವಾಳ ಕಡಿಮೆ ಆಗ್ತಾ ಇದೆ, ವಿದೇಶಿ ಬಂಡವಾಳ ಕಮ್ಮಿ ಆಗ್ಲಿಕ್ಕೆ ಒಂದು ಕಾರಣ ಹೇಳ್ತೀನಿ ಸರ್, ವಿದೇಶಿ ನಮ್ಮ ಆರ್ಥಿಕ ನೀತಿಗಳು ಸರ್. ನಮ್ಮ ನೀತಿ ಅಲ್ಲ, ಅದು ಅಮೆರಿಕದ ನೀತಿ. ಅಮೆರಿಕನ್ ಫೆಡ್ ರಿಸರ್ವ್ ಇತ್ತೀಚೆಗೆ ಒಂದು ಅನೌನ್ಸ್ ಮಾಡ್ತಾರೆ, ಅವರು ನಮ್ಮ ದೇಶದಲ್ಲಿ ಯಾರ್ಯಾರು ರಿಸರ್ವ್ ಮಾಡ್ತಾರೋ, ಅಂದ್ರೆ ಡೆಪಾಸಿಟ್ ಮಾಡ್ತಾರೋ, ಹಣವನ್ನು ಸೇವಿಂಗ್ಸ್ ಮಾಡ್ತಾರೋ ಅವರಿಗೆ ಆಟೋಮೆಟಿಕಲಿ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಭಾರತದಲ್ಲಿ ಹೂಡಿಕೆ ಮಾಡಿದಂತಹ ಕೆಲವರು ಅವರು ಅಮೆರಿಕನ್ ಫೆಡ್ ರಿಸರ್ವ್ ನಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಆಗ ಆಟೋಮೆಟಿಕಲಿ ಭಾರತದ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅಮೆರಿಕದ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಸರ್. ಮತ್ತೆ ಅದ್ರ ಜೊತೆಗೆ ಪ್ರಾಚ್ಯದ ಸಮಸ್ಯೆಗಳು ನೀವು ನೋಡಿದ್ದೀರಿ, ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ, ರಷ್ಯಾ ಉಕ್ರೇನ್ ವಾರ್ ಆಗಿರ್ಬೋದು, ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, GST ರೇಟನ್ನು ಕಮ್ಮಿ ಮಾಡಿರ್ತಕ್ಕಂಥದ್ದು. ಸರ್ ಇತ್ತೀಚೆಗೆ ನೀವು ನೋಡಿದ್ರಿ 8.2 GDP ರೇಟ್ ಗ್ರೋತ್ ರೇಟ್ ಆಗಿದೆ ಸರ್. ಅಮೆರಿಕದೇ 3.8 ಗ್ರೋತ್ ರೇಟ್ ಇದೆ, ಭಾರತದ 8.2 ಗ್ರೋತ್ ರೇಟ್ ಅಂತಂದ್ರೆ ಭಾರತ ವೀಕ್ ಆಗ್ತಾ ಇಲ್ಲ ಸರ್. ಭಾರತ ವೀಕ್ ಆಗಿದ್ರೆ 5 6 ಗ್ರೋತ್ ರೇಟ್ ಇರಬೇಕಾಯ್ತು, 8.2 ಹೆಂಗಾಯ್ತು? ಯಾಕೆ 8.2 ಆಯಿತು ಅಂತಂದ್ರೆ ಸರ್, ಆ ಭಾರತ ಕೆಲವು ನೀತಿಗಳನ್ನು ತಗೊಂಡ್ಬಂದು GDP ರೇಟನ್ನು ಕಮ್ಮಿ ಟ್ಯಾಕ್ಸ್ ರೇಟನ್ನು ಕಮ್ಮಿ ಮಾಡೋದು, GST ರೇಟನ್ನು. ಯಾವಾಗ ಟ್ಯಾಕ್ಸ್ ರೇಟ್ ಕಮ್ಮಿ ಆಯಿತು, ಇಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಯಿತು. ಪ್ರೊಡಕ್ಷನ್ ಜಾಸ್ತಿ ಆದಾಗ ಜನರು ಪರ್ಚೇಸ್ ಮಾಡೋದು ಜಾಸ್ತಿ ಆಯಿತು. ಪರ್ಚೇಸ್ ಮಾಡಿದಾಗ ಇಲ್ಲಿ ಮನಿ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಇಲ್ಲಿನ GDP ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮಗೆ ಸಮಸ್ಯೆ ಇಲ್ಲ ಸರ್. ಇನ್ನೊಂದು ನಾನು ಕ್ಲಿಯರ್ ಆಗಿ ಹೇಳಬೇಕು ಸರ್, ಇಲ್ಲಿ ಭಾರತದ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇಲ್ಲ ಸರ್, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಅಂತ ಹೇಳ್ತೀನಿ ಸರ್. ಇಡೀ ದೇಶದ ಸರ್, ಅಂದ್ರೆ ನಮ್ಮ ಅವಲಂಬನೆ ಬೇರೆ ದೇಶಗಳಿಗೆ ಜಾಸ್ತಿ ಆಗಿದೆ ಅಂತ ಸರ್. ಏಷ್ಯಾದ ಕರೆನ್ಸಿಗಳು ಸರ್, ಏಷ್ಯಾದ ಕರೆನ್ಸಿಗಳು ಹೆನ್ ಆಗಿರ್ಬೋದು, ಚೀನಾದ ಯೆನ್ ಆಗಿರ್ಬೋದು, 5 ವರ್ಷದಿಂದಲೂ ಕಮ್ಮಿ ಆಗ್ತಲೇ ಬರ್ತಾ ಇದೆ. ನಿಮಗೆ ಡೇಟಾ ಹೇಳಿದ್ರು ನಾನು ನಂಬರ್ಸ್ಗಳನ್ನ ಹೇಳ್ಬಿಡ್ತೀನಿ. ಮತ್ತೆ ಯೂರೋನು ಸಹ 5 ವರ್ಷದಿಂದ ಕಮ್ಮಿ ಆಗ್ತಲೇ ಬರ್ತಾ ಇದೆ. ಅಂದ್ರೆ ಡಾಲರ್ ಎದುರು ಬೇರೆ ಬೇರೆ ಎಲ್ಲಾ ಕರೆನ್ಸಿಗಳು ಯಾವೂ ಸಹ ಸ್ಟ್ರಾಂಗ್ ಆಗ್ತಲೇ ಇಲ್ಲ. ಭಾರತದ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಡಾಲರ್ ಎದುರು ಅಂತಂದ್ರೆ ನಾನು ನಿಮಗೆ ಹೇಳಿದೆ, ಆ ಭಾರತ ವೀಕ್ ಆಗ್ತಾ ಇದೆ ಅಂತಲ್ಲ, ಭಾರತದ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ. ಗ್ರೋತ್ ಆಗಿರೋ ಕಾರಣಕ್ಕೋಸ್ಕರನೇ GDP ಗ್ರೋತ್ ರೇಟ್ ಇವತ್ತು 8.2 ಇರ್ತಕ್ಕಂಥದ್ದು. ಇವ್ರ ಪ್ರಕಾರ ಏನಾದ್ರೂ ಭಾರತ ವೀಕ್ ಆಗ್ತಾ ಇದ್ರೆ GDP ರೇಟ್ ಕಮ್ಮಿ ಆಗ್ಬೇಕಾಯ್ತು. ಆಫ್ ಕೋರ್ಸ್ ಸರ್, ವಿ ಆರ್ ದ 4th ಎಕಾನಮಿ ಇನ್ ದ ವರ್ಲ್ಡ್. ನಾವು ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದೀವಿ. ಆದ್ರೂ ಸಹ ನಾವು GDP ಗ್ರೋತ್ ರೇಟ್ ಅಲ್ಲಿ ನಂಬರ್ 1 ಇದೀವಿ. ಅಮೆರಿಕ, ಚೀನಾ, ಜಪಾನ್, ಜರ್ಮನಿ ಎಲ್ಲವನ್ನೂ ಹಿಂದಿಕ್ಕಿದೀವಿ. ಅದಕ್ಕೆ ಕಾರಣ ಭಾರತ ದೊಡ್ಡ ಶಕ್ತಿಯಾಗಿ ಮುನ್ನುಗ್ತಾ ಇದೆ. ಭಾರತ ಶ್ರೀಮಂತ ಆಗಿದೆ, ಬಡವರು
ಭಾರತ ಶ್ರೀಮಂತ ಆಗಿದೆ ಸರ್ ನಮ್ಮ ಪ್ರಕಾರ, ಮತ್ತು ಭಾರತೀಯರು ಬಡವರಾಗಿದ್ದಾರೆ ಸರ್. ನೋಡಿ, ಭಾರತೀಯರು ಬಡವರಾಗಿದ್ದಾರೆ ಅಂತಕ್ಕಂಥದ್ದೇನು ಕಾಂಗ್ರೆಸ್ ಕಾಲದಲ್ಲಿ ಎಲ್ಲರೂ ಸಹ ಧೀರುಭಾಯ್ ಅಂಬಾನಿ ಅಥವಾ ಅದಾನಿ ಅಥವಾ ಇವ್ರು ಹೇಳ್ತಾರಲ್ಲ ಹೆಸರುಗಳು ಯಾವಾಗಲೂ ತೆಗೆದುಕೊಂಡ್ಬರ್ತಾರೆ, ಅವ್ರು ಆಗಿರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಹಸಿವು ಸೂಚ್ಯಾಂಕ ಕಡಿಮೆ ಆಗ್ತಾ ಇದೆ, ಬಡತನ ಕಮ್ಮಿ ಆಗ್ತಾ ಇದೆ, ಉದ್ಯೋಗ ಜಾಸ್ತಿ ಆಗ್ತಾ ಇದೆ. ಈ 10 ವರ್ಷದಿಂದ ಈಚೆಗೆ ಯಾವ ಸರಳೀಕರಣ ಮಾಡ್ತಾ ಬಂದ್ರು ಅದನ್ನ ಆ ಸರಳೀಕರಣದಿಂದ ಜಾಸ್ತಿ ಆಗ್ತಾ ಇದೆ ಹೊರತು ಇವರಿಂದ ಆಗಿರ್ತಕ್ಕಂಥದ್ದಲ್ಲ. ಇವ್ರ ಕಾಲದಲ್ಲಿ ಏನೇನಾಗಿತ್ತು ಅಂತ ನೋಡಿದೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಇತ್ತು, ನರೇಂದ್ರ ಮೋದಿ ಅವರು ಬಂದ ಮೇಲೆ ಯಾವ ರೀತಿ ಫಾರಿನ್ ಡೈರೆಕ್ಟ್ಮೆಂಟ್ ಜಾಸ್ತಿ ಆಗ್ತಾ ಬರ್ತಾ ಇದೆ, GDP ಜಾಸ್ತಿ ಆಗ್ತಾ ಬರ್ತಾ ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಈ ಭಾರತದ ಒಂದು ಅಭಿವೃದ್ಧಿ ಯಾವ ರೀತಿ, ಆರ್ಥಿಕತೆ ಯಾವ ರೀತಿ ಮುನ್ನುಗ್ತಾ ಇದೆ ಅಂತಕ್ಕಂಥದ್ದು. ಸೊ ಅದರಿಂದ ಮತ್ತೆ ರಷ್ಯಾ ಭೇಟಿ ಸರ್, ರಷ್ಯಾ ಭೇಟಿ ಒಂದು ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್. ರಷ್ಯಾ ಭೇಟಿ ಸ್ಪೆಷಲ್ ಅಂಡ್ ಪ್ರಿವೈಲ್ಡ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನ ಮತ್ತಷ್ಟು ಬಲಪಡಿಸಬೇಕು ಅಂತೇಳಿ ಕ್ಲಿಯರ್ ಆಗಿ ಸ್ಪಷ್ಟಪಡಿಸಿದ್ದಾರೆ ಸರ್. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಸರ್, ಇದರಿಂದ 2030ರವರೆಗೆ ಎಕನಾಮಿಕ್ ಕೋಆಪರೇಷನ್ ಪ್ರೋಗ್ರಾಮ್ ಅನ್ನ ದೊಡ್ಡದಾಗಿ ಮಾಡಬೇಕು, ಮತ್ತೆ ನಮ್ಮ ವ್ಯಾಪಾರವನ್ನು $100 ಬಿಲಿಯನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪುಟಿನ್ ಅವರು ಹೇಳಿದ್ದಾರೆ, ನರೇಂದ್ರ ಮೋದಿ ಅವರು ಮಾತುಕತೆ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಸರ್ ಇನ್ನು ಕಾಯ್ಬೇಕು ಅಂತ ಹಾಗಾದ್ರೆ ಪ್ರತಿನಿತ್ಯ ವಿಕಸಿತ ಭಾರತ ರಷ್ಯಾದೊಂದಿಗೆ 10 ಸೆಕೆಂಡ್ ಟೈಮ್ ಕೊಡಿ ಸರ್, 10 ಸೆಕೆಂಡ್ ಟೈಮ್ ಕೊಡಿ ಸರ್. ಯಾಕೆ ನಮಗೆ ರಷ್ಯಾದೊಂದಿಗೆ ಸಂಬಂಧ ವೆರಿ ಇಂಪಾರ್ಟೆಂಟ್ ಅಂದ್ರೆ ಸರ್, ಭಾರತ ಇವತ್ತು ಸ್ಪಷ್ಟವಾಗಿ ರಕ್ಷಣಾತ್ಮಕವಾಗಿ ಇರ್ಲಿಕ್ಕೆ ಕಾರಣನೇ ರಷ್ಯಾ. ರಷ್ಯಾದಿಂದ ಯುದ್ಧ ವಿಮಾನಗಳಾಗಿರ್ಬೋದು, ಟ್ಯಾಂಕರ್ಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಸೂಸೈಡ್ ಬಾಂಬರ್ಗಳಾಗಿರ್ಬೋದು, ಸೂಸೈಡ್ ಡ್ರೋನ್ಗಳಾಗಿರ್ಬೋದು, ಇವನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ತಯಾರು ಮಾಡ್ತಾ ಇದೀವಿ ಜಂಟಿಯಾಗಿ. ಅದರಿಂದ ರಷ್ಯಾದ ಸಂಬಂಧ ಬಹಳ ಇಂಪಾರ್ಟೆಂಟ್. ಮತ್ತೆ ಅದ್ರ ಜೊತೆಗೆ ಯಾವ ದೇಶದ ಜೊತೆನೂ ಸಹ ಅದರದ್ದೇ ಕರೆನ್ಸಿಯಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ. ಆಯಿಲ್ ರಿಸರ್ವ್ಸ್ ಅನ್ನು ನಾವು ಅತಿ ಹೆಚ್ಚು ರಷ್ಯಾದಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದು ಡಾಲರ್ ಅಲ್ಲ, ರಷ್ಯಾದ ಕರೆನ್ಸಿ ಇಲ್ಲಿ, ರಷ್ಯಾ ಕರೆನ್ಸಿ ಮತ್ತೆ ಭಾರತ ಕರೆನ್ಸಿ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ GDP ಗ್ರೋತ್ಗೆ ಬಹಳ ಹೆಲ್ಪ್ ಆಗುತ್ತೆ ಸರ್.